ಒಂದು ಸಾರಿ ಒಂದು ಸಭೆಯಲ್ಲಿ ಒಬ್ಬ ಸಹೋದರ, ಒಬ್ಬ ಸಿಸ್ಟರ್ ಪಾಸ್ಟರ್ ಹತ್ರ ಬಂದು ಹೇಳಿದ್ರಂತೆ, ಪಾಸ್ಟರ್ ನಾನು ಸಭೆಯನ್ನು ಬಿಟ್ಟು ಹೋಗ್ಬೇಕಂತ ಇದ್ದೀನಿ. ಪಾಸ್ಟರ್ ಸರಿ ಇಲ್ಲ, ಪಾಸ್ಟಮ್ಮ ಸರಿ ಇಲ್ಲ, ಸಭೆಯವರು ಯಾರೂ ಸರಿ ಇಲ್ಲ, ಹಾಗಾಗಿ ನಾನು ಸಭೆ ಬಿಟ್ಟು ಹೋಗ್ಬೇಕಂತ ಇದ್ದೀನಿ ಎಂಬುದಾಗಿ ಮಾತನ್ನು ಹೇಳಿದಾಗ ಪಾಸ್ಟರ್ ಹೇಳಿದ್ರಂತೆ, ಪರವಾಗಿಲ್ಲಮ್ಮ, ಸಭೆ ಬಿಟ್ಟು ಹೋಗ್ಲಿಕ್ಕೆ ನಾನು ನಿನಗೆ ಪರ್ಮಿಷನ್ ಕೊಡ್ತೀನಿ, ಆದರೆ ನೀನು ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಂಡೀಷನ್ ಇದೆ. ಪಾಸ್ಟರ್ ಏನು ಹೇಳ್ರಿ? ಏನಿಲ್ಲ, ಹೋಗಿ ಒಂದು ಗ್ಲಾಸ್ ನೀರು ತಗೊಂಡ್ಬರ್ಬೇಕು, ಹೋಗುವಾಗ ಅದನ್ನ ನೀರು ಕುಡಿದು ಹೋಗ್ಬೋದಂತ. ಸರಿ, ಇಷ್ಟೇನಾ ಪಾಸ್ಟ್ರೆ? ಆಯ್ತು ತಗೋ, ಬೇಗ ನಾನು ತಗೊಂಡ್ಬರ್ತೀನಿ, ಬೇಗ ನಾನು ಕಳಿಸ್ಬಿಡ್ರಿ. ಸರಿ ಅಮ್ಮ, ನೀನು ಹೋಗಿ ನೀರಾದ್ರೂ ತಗೊಂಬ. ನೀರು ತಗೊಂಬಂದ್ರು. ಅವಾಗ ಪಾಸ್ಟ್ ಹೇಳಿದ್ರು, ಏನಿಲ್ಲಮ್ಮ, ಒಂದು ಸಣ್ಣ ಕೆಲಸ ಮಾಡ್ಬೇಕು ನೀನು. ಹೇಳ್ರಿ ಪಾಸ್ಟ್ರೆ, ಬೇಗ, ನಾನು ಬೇಗ ಹೋಗ್ಬೇಕು, ಏನ್ ಮಾಡ್ಬೇಕು ಜಲ್ದಿ ಹೇಳ್ರಿ. ಅವಾಗ ಆ ಸೇವಕರು ಹೇಳಿದ್ರಂತೆ, ಇವಾಗ ನಿನ್ ಗ್ಲಾಸಲ್ಲಿ ನೀರು ತಗೊಂಡ್ಬಂದಿದೆಯಲ್ಲ, ಈ ಗ್ಲಾಸಲ್ಲಿ ನೀರು ತಗೊಂಡ್ಬಂದಂತ ಗ್ಲಾಸ್ ನೀರು ಏನಿಲ್ಲ, ಒಂದು 2 ಸಾರಿ ಸಭೆ ಸುತ್ತಲೂ 2 ಸಾರಿ ಸುತ್ತಬೇಕು ನೀನು. ಆ ನೀರು ತಗೊಂಡು, ಆ ನೀರನ್ನು ತಗೊಂಡು ಸಭೆ ಸುತ್ತಲೂ 2 ಸಾರಿ ನೀನು ಸುತ್ತಿ ನೀನು ಹೋಗ್ಬೋದು. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನೀನು ಸುತ್ತುವಾಗ ಒಂದು ಹನಿ ಕೆಳಗಡೆ ಬಿದ್ರೆ ನೀನು ಹೋಗಪ್ಲಿಲ್ಲ. ಒಂದು ಹನಿ ಕೆಳಗಡೆ ಬೀಳಾರ್ದಂಗೆ ಆ ನೀರನ್ನ ನೀನು ತಗೊಂಡು ಸುತ್ತಿ ಬಂದ್ರೆ ನೀನು ಹೋಗ್ಬೋದು. ಅಷ್ಟೇನಾ ಪಾಸ್ಟರ್? ಸರಿ ತಗೋ ಅಂತೇಳಿ ಆ ಗ್ಲಾಸ್ ತುಂಬಾ ನೀರನ್ನು ತೆಗೆದುಕೊಂಡು ಜಾಗ್ರತೆಯಿಂದ ನೀರನ್ನ ನೋಡುತ್ತಾನೆ ನೋಡ್ತಾನೆ ನೋಡ್ತಾನೆ ನಿಧಾನವಾಗಿ ಕಾಲನ್ನು ಹೆಜ್ಜೆ ಹಾಕಿ ಸ್ವಲ್ಪ ಹೊತ್ತು ಅಲ್ಲಿಂದ 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 ಹೋಗಿ ತಿರುಗಿ ಸೀದಾ ನೇರವಾಗಿ ಒಂದ್ಸಾರಿ ಮುಗಿತು, ಮತ್ತೆ ಇನ್ನೊಂದು ಸಾರಿ ನೋಡಿ ನೇರವಾಗಿ ಹೋಗಿ ಅದೇ ರೀತಿಯಲ್ಲಿ ನೋಡ್ಕೊಂತ ತಿರುಗಿ ಆ ನೀರನ್ನು ತಗೊಂಡ್ಬಂದು ಪಾಸ್ಟ್ ಹತ್ರ ಬಂದ್ರಂತೆ. ಪಾಸ್ಟೇ ನೋಡ್ರಿ, ಒಂದು ಹನಿ ಕೂಡ ನಾನು ಚೆಲ್ಲಿಲ್ಲ, ಒಂದು ಹನಿ ಚೆಲ್ಲಿಲ್ಲಮ್ಮ. ಹಂಗಾಯ್ತು ಸಾಧ್ಯ? ಗ್ಲಾಸ್ ತುಂಬಾ ನೀರಿತ್ತಲ್ಲ, ಹಂಗಾಗಿ ಚೆಲ್ಲಲಿಲ್ಲ ನೀರು. ನನ್ಗೇನು ಅನ್ಕೊಂಡಿದ್ದಿ ಪಾಸ್ಟೇ? ನಾನಂತ ಯಾರಂತ ತಿಳ್ಕೊಂಡಿದ್ದೀನಿ ನೀನು? ನಾನು ನೀರು ಚೆಲ್ಲದಂಗೆ ನನ್ನ ಕಾಲೇನು ಮಾಡಿದೀನಿ, ಬಹಳ ನಿಧಾನವಾಗಿ ಚಲಿಸಿದ್ದೀನಿ. ಮತ್ತೆ ನನ್ನ ಕಣ್ಣು ಅದ್ರ ನೀರಿನ ಮೇಲೆ ಇತ್ತು. ನೀರಿನ ಮೇಲೆ ಇರುವುದರಿಂದ ನಾನು ನೀರು ಚೆಲ್ಲಿಕ್ಕಾಗ್ಲಿಲ್ಲ. ಬಹಳ ಚೆನ್ನಾಗಿ ಹೇಳಿದಮ್ಮ ನೀನು. ಹಾಗೆ ಯಾವ ರೀತಿಯಲ್ಲಿ ನಿನ್ನ ಕಾಲನ್ನ ಬಹಳ ಎಚ್ಚರಿಕೆಯಿಂದ ಕಾಲು ಹಾಕಿದೆಯಲ್ವಾ, ಹಾಗೆ ನೀನು ದೇವರಲ್ಲಿ ನಡೆಯುವಾಗ ಕೂಡ ಎಚ್ಚರಿಕೆಯಿಂದ ನೀನು ಕಾಲನ್ನ ಹಾಕಬೇಕಾಗಿದೆ. ಯಾವ ರೀತಿ ನೀರಿನ ಮೇಲೆ ನಿನ್ನ ಗಮನ ಇಟ್ಟು ನೀನು ಮುಂದೆ ಹೋಗಿದೆಯಲ್ಲ, ಅದೇ ರೀತಿಯಲ್ಲಿ ನೀನು ಸಭೆಯಲ್ಲಿ ಬರುವಾಗ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಪಾಸ್ಟರ್ ಹಂಗಿದ್ದಾರೆ, ಪಾಸ್ಟರ್ ಹಂಗಿದ್ದಾರೆ, ಆ ಸಹೋದರ ಹಂಗಿದ್ದಾರೆ, ಈ ಸಹೋದರ ಹಂಗಿದ್ದಾರೆ ಎಂಬುದಾಗ ಅವರನ್ನು ನೋಡಿದೆ ನಿನ್ನ ದೃಷ್ಟಿ ನೀರಿನ ಮೇಲೆ ಇದ್ದಾಗ ಯೇಸುವಿನ ಮೇಲೆ ನಿನ್ನ ದೃಷ್ಟಿಯನ್ನಿಟ್ಟು ನೀನು ನಡೆದ್ರೆ ನನ್ನ ಜೀವಿತದಲ್ಲಿ ಧನ್ಯವಾಗ್ತಿದೆ ಎಂಬುದಾಗಿ ಇಬ್ರಿಯ 12ನೇ ಅಧ್ಯಾಯ 2ನೇ ವಚನ ಮಾತು ಹೇಳ್ತದೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನಾಗಿರುವುದರಿಂದ ಆತನ ಮೇಲೆ ದೃಷ್ಟಿಯನ್ನಿಟ್ಟು ಸ್ಥಿರಚಿತ್ತದಿಂದ ಓಡೋಣ. ಆತನ ಮೇಲೆ ದೃಷ್ಟಿ ಇರಬೇಕಂತೆ. ಈ ತಾಯಿ ಪುಣ್ಯಾತ್ಮರಲ್ಲ ಯಾವ್ದ್ರ ಮೇಲೆ ಕಣ್ಣಿಟ್ಟಿದ್ದಾರೆ? ನೀರಿನ ಮೇಲೆ ಇಟ್ಟು ಹೋಗಿದ್ರಿಂದ ಒಂದು ನೀರು ಕೂಡ, ಒಂದು ಹನಿ ಕೂಡ ಚೆಲ್ಲಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಬೀಳಾರದ ಹಾಗೆ, ದೇವರಲ್ಲಿ ಬಿದ್ದು ಹೋಗದ ಹಾಗೆ, ಸಭೆಯಿಂದ ದೂರ ಆಗದ ಹಾಗೆ ನಮ್ಮ ಕಣ್ಣು ಯೇಸುವಿನ ಮೇಲೆ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಗಮನಿಸಿ, ಸಭೆಗೆ ಬರುವಾಗ ಯಾರ ಮೇಲೆ ನಮ್ಮ ಕಣ್ಣಿರ್ಬೇಕಂತೆ? ದೇವರ ಮೇಲೆ. ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರ, ಮಾಡಿಲ್ವಾ ಪರವಾಗಿಲ್ಲ. ಅವ್ರ ಮೊಬೈಲ್ ಹೋಗ್ತಾ ಇದಾರ, ಅವ್ರ ಪಾಡಿಗೆ ಅವ್ರು ಬಿಟ್ಟು ಬಿಡ್ರಿ. ಅವ್ರು ಮಾತಾಡ್ತಾ ಇದಾರೆ, ಅವ್ರ ಪಾಡಿಗೆ ಬಿಟ್ಟು ಬಿಡ್ರಿ. ಬಟ್ ನಿನ್ನ ಕಣ್ಣು ಯಾರ ಮೇಲೆ ಇರ್ಬೇಕಾಗಿದೆ? ಆವಾಗ ನೀನು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ.